ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಬಿಜೆಪಿಯಲ್ಲೂ ಕೂಡ ಬದಲಾವಣೆ ಫಿಕ್ಸ್ ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ನಡೆಯುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಮತ್ತೆ ಒಟ್ಟಿಗೆ ಕಾಣಿಸ್ಕೊಂಡ ರೆಬಲ್ ಟೀಮ್ ಮತ್ತು ತಟಸ್ಥ ಬಣ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನಾದ್ರೂ ಮೇಜರ್ ಸರ್ಜರಿ ಆಗತ್ತಾ ಬಿಜೆಪಿಯಲ್ಲೂ ಅಂತ ಕೂಡ ಸದ್ಯಕ್ಕೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಬೊಮ್ಮಾಯಿ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಅವರು ಭೇಟಿ, ಕೈನಲ್ಲಿ ನವೆಂಬರ್, ಬಿಜೆಪಿಯಲ್ಲಿ ಡಿಸೆಂಬರ್ ಕ್ರಾಂತಿ ಅಂತ ಅನ್ನಿಸ್ತಾ ಇದೆ. ಮೇಜರ್ ಸರ್ಜರಿ ಕೈನಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಆಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ತಟಸ್ಥ ಬಣ ಮತ್ತು ರೆಬಲ್ಸ್ ಟೀಮ್ನಲ್ಲಿ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ತೆರೆಮರೆಯಲ್ಲಿ ಸರ್ಕಸ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಮೊದಲಿನಿಂದಲೂ ಕೂಡ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಎಂಬ ಕುರಿತು ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗೂ ಕೂಡ ತೆರೆಮರೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಹಾರ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುವ ಎಲ್ಲಾ ನಿರೀಕ್ಷೆ ಕೂಡ ಇದೆ. ಇದರ ಜೊತೆಗೆ ಎಲ್ಲ ಸದ್ಯಕ್ಕೆ ಬದಲಾವಣೆ ಆಗುತ್ತೆ ಅಂತ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ, ಎರಡಲ್ಲೂ ಕೂಡ ಮೇಜರ್ ಸರ್ಜರಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಬೊಮ್ಮಾಯಿ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಕೈನಲ್ಲಿ ನವೆಂಬರ್ ಕ್ರಾಂತಿ ಆದ್ರೆ ಬಿಜೆಪಿಯಲ್ಲಿ ಡಿಸೆಂಬರ್ ಕ್ರಾಂತಿ ಆಗತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ತಟಸ್ಥ ಬಣ ಮತ್ತು ರೆಬಲ್ಸ್ ಟೀಮ್ನಲ್ಲಿ ಬದಲಾವಣೆಯ ಚರ್ಚೆ, ಬದಲಾವಣೆಯ ಗಾಳಿ ಜೋರಾಗಿ ಬೀಸ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ತೆರೆಮರೆಯಲ್ಲಿ ಭಾರೀ ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಹಾಗಾಗಿ ಅವರನ್ನ ಬದಲಾವಣೆ ಮಾಡಬೇಕು ಎಂಬ ಕೂಗು ಕೂಡ ಕೇಳಿ ಬಂದಿತ್ತು. ಇನ್ನು ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನ ನೇಮಕ ಮಾಡಿದಂತಹ ಸಂದರ್ಭದಲ್ಲೂ ಅಷ್ಟೇ ಸಾಕಷ್ಟು ಪರ ವಿರೋಧದ ಚರ್ಚೆ ಬಂತು. ಇದರ ಜೊತೆಗೆ ಇಲ್ಲ, ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅವರನ್ನ ಕೆಳಗಿಳಿಸಬೇಕು ಅಂತ ಭಾರೀ ಸರ್ಕಸ್ ಮಾಡಿದ್ರು. ಈಗಲೂ ಕೂಡ ತೆರೆಮರೆಯಲ್ಲಿ ಅದೇ ಸರ್ಕಸ್ ಮುಂದುವರೆದಿದೆ. ಹಾಗಾಗಿ ಮೇಜರ್ ಸರ್ಜರಿ ಆಗತ್ತಾ ಅಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಕೈನಲ್ಲಿ ನವೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಕೈನಲ್ಲಿ ಸಂಪುಟ ಪುನರ್ರಚನೆ ಆಗಿರಬಹುದು, ಪವರ್ ಶೇರಿಂಗ್ ಆಗಿರಬಹುದು, ಎಲ್ಲಾ ವಿಚಾರಗಳು ಕೂಡ ಒಂದು ಕಡೆ ಭಾರಿ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೇಜರ್ ಸರ್ಜರಿ ಆಗತ್ತೆ ಬಿಜೆಪಿಯಲ್ಲೂ ಕೂಡ ಅಂತ ಸದ್ಯಕ್ಕೆ ಮಾಹಿತಿ ತಿಳಿದು ಬಂದಿರುವಂತದ್ದು. ಹಾಗಾಗಿ ನೋಡ್ಬೇಕಾಗತ್ತೆ. ಇನ್ನು ಬಿಹಾರ ಚುನಾವಣೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಕ್ರಾಂತಿ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಬಿಹಾರ ಚುನಾವಣೆಯ ಬ್ಯುಸಿಯಲ್ಲಿದೆ ಹೈಕಮಾಂಡ್. ಈಗ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಬಿಹಾರ ಚುನಾವಣೆ ಏನು ಎಲೆಕ್ಷನ್ ಇದೆ ಆ ಬ್ಯುಸಿಯಲ್ಲಿದ್ದಾರೆ. ಅದು ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಮುಗಿದ ನಂತರ ಕಾಂಗ್ರೆಸ್ನಲ್ಲೂ ಕೂಡ ಮೇಜರ್ ಸರ್ಜರಿ ಆಗಬಹುದು, ನವೆಂಬರ್ ಕ್ರಾಂತಿ ಅಂತ ಆ ಕಾಂಗ್ರೆಸ್ ಪಕ್ಷದಲ್ಲಿರುವವರೇ ಹೇಳ್ತಾ ಇದ್ರು. ಹಾಗಾಗಿ ಏನಾದರೂ ಮೇಜರ್ ಸರ್ಜರಿ ಆಗಬಹುದು. ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಎರಡೂವರೆ ವರ್ಷ ಈ ಒಂದು ವಿಚಾರ ಬೇಡ ಎಂಬುದಾಗಿ ನಾನೇ ಹೇಳಿದ್ದೆ, ಆದ್ರೆ ಈಗ ವರಿಷ್ಠರ ಜೊತೆ ಮಾತನಾಡ್ತೀನಿ ಅಂತ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ರು. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಿಜೆಪಿಯಲ್ಲೂ ಕೂಡ ಬಹಳ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ.